ಪ್ರೀತಿಯ ದೇವಜನರೇ, ಯೇಸುವಿನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. ಪ್ರಿಯರೇ, ಈ ದಿನ ನಾವು ಮಾರ್ತಳು ಮತ್ತು ಮರಿಯಳು ಎಂಬ ಸುಂದರವಾದ ಕಥೆಯನ್ನು ನೋಡೋಣ. ಪ್ರಿಯರೇ, ನೀವು ಇದೇ ಮೊದಲು ಸಾರಿ ವಿಡಿಯೋವನ್ನು ನೋಡುವುದಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿಕೊಳ್ಳಿ. ಬನ್ನಿ ಪ್ರಿಯರೇ, ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಯೇಸು ಸಂಚಾರ ಮಾಡುತ್ತಿರುವಾಗ ಆತನು ಒಂದಾನೊಂದು ಹಳ್ಳಿಗೆ ಬಂದನು. ಅಲ್ಲಿ ಮಾರ್ತಳೆಂಬ ಒಬ್ಬ ಸ್ತ್ರೀಯು ಆತನನ್ನು ತನ್ನ ಮನೆಯಲ್ಲಿ ಬರಮಾಡಿಕೊಂಡಳು. ಆಕೆಗೆ ಮರಿಯಳೆಂಬ ಒಬ್ಬ ತಂಗಿಯೂ ಇದ್ದಳು. ಈಕೆಯು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕುಳಿತುಕೊಂಡು ಆತನ ವಾಕ್ಯವನ್ನು ಕೇಳುತ್ತಿದ್ದಳು. ಆದರೆ ಮಾರ್ತಳು ಬಹಳ ಸೇವೆಯ ವಿಷಯವಾಗಿ ಬೇಸತ್ತು ಆತನ ಬಳಿಗೆ ಬಂದು, ಸ್ವಾಮಿ, ನನ್ನ ತಂಗಿಯು ಸೇವೆಗೆ ನನ್ನೊಬ್ಬಳನ್ನೇ ಬಿಟ್ಟಿದ್ದಾಳೆ. ಇದಕ್ಕೆ ನಿನಗೆ ಚಿಂತೆ ಇಲ್ಲವೋ? ನನಗೆ ನೆರವಾಗಬೇಕೆಂದು ಆಕೆಗೆ ಹೇಳಿ ಅಂದಳು. ಸ್ವಾಮಿಯು ಆಕೆಗೆ, ಮಾರ್ತಳೆ, ಮಾರ್ತಳೆ, ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದಿ. ಕೆಲವು ಮಾತ್ರವೇ ಬೇಕಾದದ್ದು, ಅಥವಾ ಒಂದೇ. ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ, ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂದು ಉತ್ತರ ಕೊಟ್ಟರು. ಇದರಿಂದ ತಿಳಿಯಬೇಕಾದ ವಿಷಯವೇನೆಂದರೆ, ಪ್ರಿಯರೇ, ಪ್ರಭು ಯೇಸು ಹೋದ ಹಳ್ಳಿಯಲ್ಲಿ ಎಷ್ಟೋ ಜನರು ಪ್ರಭು ಯೇಸುವನ್ನು ವಿಷಯವನ್ನು ಅರಿತಿದ್ದರು. ಆದರೂ ಯೇಸುವನ್ನು ಬರಮಾಡಿಕೊಳ್ಳಲಿಲ್ಲ. ಆದರೆ ಅಲ್ಲಿ ಮಾರ್ತಳೆಂಬ ಸ್ತ್ರೀಯು ಯೇಸುವನ್ನು ತನ್ನ ಮನೆಗೆ ನೀವು ಬರಬೇಕೆಂದು ಯೇಸುವನ್ನು ಕೇಳಿಕೊಂಡಳು. ಅಲ್ಲಿ ಪ್ರಭು ಯೇಸು ಮಾತ್ರವೇ ಹೋಗುತ್ತಿರಲಿಲ್ಲ, ಅವರ ಜೊತೆಯಲ್ಲಿ ತನ್ನ ಶಿಷ್ಯರನ್ನು ಕೂಡ ಯೇಸು ಸೇವೆಗೆಂದು ಕರೆದುಕೊಂಡು ಹೋಗುತ್ತಿದ್ದರು. ಮಾರ್ತಳು ಯೇಸುವನ್ನು, ಯೇಸುವಿನ ಶಿಷ್ಯರನ್ನು ಮನಸ್ಸಿನಿಂದ ಸ್ವಾಗತಿಸಿದಳು ಹಾಗೂ ಅವರಿಗಾಗಿ ಅಡುಗೆ ಮಾಡುವುದರಲ್ಲಿ ಸಂತೋಷವುಳ್ಳವಳಾಗಿದ್ದಳು. ಆದರೂ ಅವಳು ಗಾಬರಿಯಾಗಿ ಕೆಲಸ ಮಾಡತೊಡಗಿದಳು. ಹಾಗೂ ಈಗಿನ ಕಾಲದಲ್ಲಿ ನೆಂಟರು ಸಂಬಂಧಿಕರು ಮನೆಗೆ ಬಂದರೆ ಯಾವಾಗ ಇವರು ಊರಿಗೆ ಹೋಗುತ್ತಾರೆ ಎಂದು ಮನಸ್ಸಿನಲ್ಲಿಯೇ ಯೋಚಿಸುತ್ತಾರೆ ಪ್ರಿಯರೇ. ಮತ್ತು ಅವರಿಗೆ ಒಂದು ಲೋಟ ನೀರನ್ನು ಕೊಡುವುದಕ್ಕೂ ಕೂಡ ಯೋಚಿಸುತ್ತಾರೆ. ಆದರೆ ಪ್ರಿಯರೇ, ನಾವು ಆ ರೀತಿ ಯೋಚಿಸಬಾರದಲ್ಲವೇ? ಏಕೆಂದರೆ ನಾವು ಬೈಬಲ್ನಲ್ಲಿ ನೋಡುತ್ತೇವೆ, ಅತಿಥಿ ಸತ್ಕಾರವನ್ನು ಮಾಡುವುದರಿಂದ ಕೆಲವೊಂದು ಸಾರಿ ನಾವು ದೇವದೂತರಿಗೆ ಸೇವೆ ಮಾಡುತ್ತೇವೆ ಎಂದು. ಸಂಬಂಧಿಕರು, ನೆಂಟರುಗಳು ಹಾಗೂ ಪ್ರಭು ಯೇಸು ದೇವರ ಸೇವೆ ಮಾಡುವವರು ಮನೆಗೆ ಬಂದರೆ ಮೊದಲು ಅವರನ್ನು ಕರೆದು ಕೂರಿಸಿ ಕುಡಿಯಲು ನೀರನ್ನು ಕೊಡಿ, ಅವರನ್ನು ಗೌರವಿಸಿ. ಅದಕ್ಕೆ ಮಾರ್ತಳು ಅವರ ಮನೆಗೆ ಯಾರಾದರೂ ನೆಂಟರು ಬಂದಾಗ ಒಳ್ಳೆಯ ಅತಿಥಿ ಸತ್ಕಾರವನ್ನು ಮಾಡುತ್ತಿದ್ದಳು. ಅದಕ್ಕೆ ಸಮಯವನ್ನು ಕೂಡ ನೀಡುತ್ತಿದ್ದಳು ಪ್ರಿಯರೇ. ಆದರೆ ಪೂರ್ತಿ ಸಮಯವನ್ನು ಅಡುಗೆ ಮಾಡುವುದಕ್ಕಾಗಿ ಸಮಯವನ್ನು ನೀಡಬಾರದು ಪ್ರಿಯರೇ. ಸ್ವಲ್ಪ ಸಮಯವನ್ನು ದೇವರ ವಾಕ್ಯವನ್ನು ಕೇಳುವುದಕ್ಕೂ ಸಮಯವನ್ನು ನೀಡಬೇಕು. ನಿಮ್ಮ ಮನೆಯಲ್ಲಿ ಯಾರಾದರೂ ಯೇಸುವಿನ ಸೇವೆ ಮಾಡುವವರು ಬಂದರೆ ಅವರನ್ನು ಪ್ರೀತಿಯಿಂದ ಕರೆದು ಸ್ವಾಗತಿಸಿ, ಗೌರವಿಸಿ, ಅವರೊಟ್ಟಿಗೆ ಸಮಯವನ್ನು ನೀಡಿರಿ ಪ್ರಿಯರೇ. ಸಂತೋಷದಿಂದ ಇರಿ. ಯಾಕೆಂದರೆ ನಾನು ಸ್ವಲ್ಪ ಜನರನ್ನು ನೋಡಿದ್ದೇನೆ, ಪ್ರಭು ಯೇಸುವಿನ ಸೇವೆ ಮಾಡುವವರು ಮನೆಗೆ ಬಂದರೆ ಸರಿಯಾಗಿ ಮಾತನಾಡುವುದಿಲ್ಲ. ಅವರು ನಮ್ಮ ಎದುರಿನಲ್ಲಿಯೇ ಇದ್ದರೂ ಕೂಡ ಟಿವಿ ನೋಡುವುದು, ಮೊಬೈಲ್ ನೋಡುವುದು, ಅವರೊಟ್ಟಿಗೆ ಮಾತನಾಡಲು ಸಮಯವನ್ನು ಕೂಡ ನೀಡುತ್ತಿರಲಿಲ್ಲ ಪ್ರಿಯರೇ. ಅವರ ಎಲ್ಲ ಕಾರ್ಯವನ್ನು ಮುಗಿಸಿದ ನಂತರ ಕೇಳುತ್ತಾರೆ, ಪಾಸ್ಟರ್, ನೀರು ತೆಗೆದುಕೊಳ್ಳುತ್ತೀರಾ ಎಂದು. ನಾವು ಯಾವಾಗಲೂ ಮರೆಯಬಾರದು, ಪ್ರಭು ಯೇಸುವಿನ ಸೇವೆ ಮಾಡುವವರನ್ನು ಮನೆಗೆ ಬಂದಾಗ ಅವರಲ್ಲಿರುವ ಪರಿಶುದ್ಧಾತ್ಮರು ಇದ್ದಾರೆ ಎಂದು. ಸ್ವಲ್ಪ ಜನರು ಪಾಸ್ಟರ್ ಮನೆಗೆ ಬಂದರೆ ಇವರು ನಮಗಾಗಿ ಸೇವೆ ಮಾಡುವುದಕ್ಕೆ ಬಂದಿದ್ದಾರೆ, ನಾವು ಇವರಿಗೆ ಹಣವನ್ನು ಕೊಟ್ಟರೆ ಇವರ ಕುಟುಂಬ ನಡೆಯುತ್ತದೆ ಎಂದು. ಇಲ್ಲ ಪ್ರಿಯರೇ, ಅವರು ಬರುವುದು
ಪರಿಶುದ್ಧಾತ್ಮನ ಪ್ರೇರಣೆಯಿಂದ ನಮ್ಮ ಕುಟುಂಬದಲ್ಲಿ ನಡೆಯುವ ಅನಾಹುತವನ್ನು ತಪ್ಪಿಸಲು ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸಲು ಬರುತ್ತಾರೆ. ದೇವರ ವಾಕ್ಯದ ಅನುಸಾರ ನಮಗೆ ದೇವರ ಚಿತ್ತದಂತೆ ನಡೆಸಲು. ಅದಕ್ಕೆ ಪ್ರಿಯರೇ, ದೇವ ಸೇವಕರನ್ನು ಮನೆಗೆ ಬಂದಾಗ ಅವರನ್ನು ಕರೆದು ಪ್ರೀತಿಯಿಂದ ನಡೆದುಕೊಂಡು ಅವರನ್ನು ಗೌರವಿಸಿ. ನೀವು ಅವರಿಗೆ ಗೌರವವನ್ನು ನೀಡಿದಾಗ ಪಾಸ್ಟರಲ್ಲಿರುವ ಪರಿಶುದ್ಧಾತ್ಮನನ್ನು ನೀವು ಗೌರವಿಸಿದಂತಾಗುವುದು. ಇದರಿಂದ ಪ್ರಿಯರೇ, ನೀವು ದೇವಸೇವಕರಿಗೆ ಒಂದು ಲೋಟವನ್ನು ನೀರನ್ನು ಕೊಟ್ಟರೂ ಕೂಡ ಅದಕ್ಕೆ ನಿಮಗೆ ಬರಬೇಕಾದ ಪ್ರತಿಫಲವು ನಿಮಗೆ ದೇವರಿಂದ ಖಂಡಿತವಾಗಿಯೂ ಸಿಗುತ್ತದೆ ಎಂದು ಮರೆಯಬೇಡಿ. ಅದಕ್ಕೆ ಪ್ರಭು ಯೇಸು, ನಾನು ಯಾವ ದೇವಸೇವಕರನ್ನು ನಿಮ್ಮ ಮನೆಗೆ ಕಳುಹಿಸಿಕೊಡುತ್ತೇನೋ ಅವರನ್ನು ನೀವು ಪ್ರೀತಿಸಿ ಗೌರವಿಸಿದರೆ ನೀವು ಪ್ರಭು ಯೇಸುವನ್ನೇ ಪ್ರೀತಿಸಿ ಗೌರವಿಸಿದಂತಾಗುವುದು ಎಂದು. ಇದರಿಂದ ನಿಮ್ಮ ಮನೆಗೆ ಆಶೀರ್ವಾದ, ಆರೋಗ್ಯ, ಶಾಂತಿ, ಸಮಾಧಾನ, ನೀವು ಮಾಡುವ ಕೆಲಸದಲ್ಲಿ ಆಶೀರ್ವಾದ, ನೀವು ಇರುವ ಜಾಗದಲ್ಲಿ ಆಶೀರ್ವಾದ, ನಿಮ್ಮ ಮನೆಯ ಸುತ್ತಲೂ ಪರಿಶುದ್ಧಾತ್ಮನ ಸಂರಕ್ಷಣೆ ಇರುತ್ತದೆ. ಪ್ರಿಯರೇ, ಈ ವಿಡಿಯೋದಲ್ಲಿರುವ ಸಂದೇಶ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತಂದೆಯಾದ ದೇವರಿಗೂ ಪ್ರಭು ಯೇಸುವಿಗೂ ಪರಿಶುದ್ಧಾತ್ಮರಿಗೂ ಮಹಿಮೆ ಉಂಟಾಗಲಿ. ಆಮೇನ್.